ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಆಂಟಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಹಾಗಾಗಿ ಅವರನ್ನು ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ತಿಪ್ಟೂರಿಗೆ ಹೋಗಿ ನಮ್ಮ ಆಂಟಿನ ಮಾತಾಡಿಸ್ಕೊಂಡು ನನ್ನಿಬ್ಬರು ಕಸಿನ್ಸ್ನು ಕರ್ಕೊಂಡು ಮೂವಿಗೆ ಹೋಗೋಣ ಅಂತ ಹೇಳಿ ಫ್ಯಾಮಿಲಿ ಪೂರ ಮೂವಿಗೆ ಹೋಗ್ತಾ ಇದ್ದೀವಿ. ಗಣೇಶ ಥಿಯೇಟರಲ್ಲಿ 45 ಮೂವಿ ಹಾಕಿದ್ರು, ಮಾರ್ಕ್ ಹಾಕಿದ್ರು. ಸೊ ನಾವು ಯಾವುದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು 45 ಹೋಗೋಣ ಅಂತ ಹೇಳಿ ಬಂದ್ವಿ. ಥಿಯೇಟರ್ ಖಾಲಿ ಹೊಡಿತಾ ಇದ್ದಾಗಲೇ ಅನ್ಕೊಬೇಕಾಗಿತ್ತು ಮೂವಿ ಯಾವ ರೇಂಜಿಗಿದೆ ಅಂತ. ಫಸ್ಟ್ ಹಾಫ್ ಏನೋ ಸ್ವಲ್ಪ ಪರವಾಗಿಲ್ಲ, ಇಂಟ್ರೆಸ್ಟಿಂಗ್ ಆಗಿತ್ತು. ಆದರೆ ಸೆಕೆಂಡ್ ಹಾಫ್ ಮಾತ್ರ ನಿಜವಾಗ್ಲೂ ಬೋರ್ ಹೊಡಿತು. ಅಂದರೆ ಒಂದು ಫೈಟ್ ಸೀನ್ನೇ ಅರ್ಧ ಗಂಟೆ ನೋಡಬೇಕು ಅಂತಂದರೆ ಜನ ಅದು ಯಾವ ರೀತಿ ನೋಡ್ತಾ ಇದ್ದಾರೋ ಅರ್ಥ ಆಗಲಿಲ್ಲ. ಇನ್ನು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ಕೊಂಡು ಮೂವಿಯಲ್ಲಿ ಒಂದು ಸಾಂಗ್ ಇಲ್ಲ ಅಂತಂದರೆ ಬರೀ ಸ್ಟೋರಿನ ಎಷ್ಟೊತ್ತು ಅಂತ ನೋಡೋದು. ಅದರಲ್ಲೂ ಈ ಸೆಕೆಂಡ್ ಹಾಫಲ್ಲಿ ಒಂದು ಅರ್ಧ ಗಂಟೆ ಫೈಟ್ ಇದೆ. ಅದರಲ್ಲಿ ಶಿವರಾಜ್ ಕುಮಾರ್ ಅವರು 11 ಅವತಾರದಲ್ಲಿ ಬರ್ತಾರೆ. ಆದರೆ ಜನಗಳು ಎಷ್ಟಾದರೂ ಬರಲಿ ಹೊಡಿತಾನೇ ಇರ್ತಾರೆ. ನೋಡಿ ನೋಡಿ ತಲೆನೋವೇ ಬಂದ್ಬಿಡ್ತು. ನನ್ನ ತಮ್ಮನ ಮಗ ಅಂತೂ ಆ ಸೌಂಡ್ ಎಫೆಕ್ಟಿಗೆ ಹೆದರ್ಕೊಂಡು ಥಿಯೇಟರಿಂದ ಆಚೆನೇ ಹೋಗ್ಬಿಟ್ಟ. ಮೂವಿ ಅಂತೂ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಮೂವಿ ಅಂತೂ ಚೆನ್ನಾಗಿರಲಿಲ್ಲ. ಹೋಗ್ತಾ ಒಂದು ಒಳ್ಳೆ ಊಟನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ KB ಕ್ರಾಸಲ್ಲಿರುವಂಥ ಕಲ್ಪತರು ಹೋಟೆಲಿಗೆ ಬಂದ್ವಿ. ನಿಜವಾಗ್ಲೂ 45 ಯಾರಿಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಬಟ್ ಒಂದು ಸಲ ಬಂದು ನೀವಿಲ್ಲಿ ಊಟ ಮಾಡಿದ್ರೆ ಊಟ ಅಂತೂ ನಿಜವಾಗ್ಲೂ 100% ಇಷ್ಟ ಆಗುತ್ತೆ. ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಆರ್ಡ್ರ್ ಮಾಡಿದ್ವಿ. ಆಲ್ಮೋಸ್ಟ್ ನಾವು ಆಚೆ ಕಡೆ ಬಂದರೆ ನಾನ್ ವೆಜ್ನೇ ಪ್ರಿಫರ್ ಮಾಡೋದು. ಆಚೆ ಬಂದ್ರೂ ವೆಜ್ ಯಾರು ತಿಂತಾರೆ ಅಂತ. ಸೊ ಇದು ಒನ್ ಆಫ್ ಅವರ್ ಫೇವ್ರೆಟ್ ರೆಸ್ಟೋರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಊಟ ಮಾಡಿಕೊಂಡು ಇವಾಗ ಜಸ್ಟು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.